ಧರ್ಮಸ್ಥಳ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಳಿಸಿದ್ದು ಶವ ಹೂತ ಕೇಸ್ನಲ್ಲಿ ಹಲವು ವೈದ್ಯರಿಗೆ ಈಗ ನೋಟಿಸ್ ನೀಡಲಾಗಿದೆ. ಮರಣೋತ್ತರ ವರದಿ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ನೋಟಿಸ್ ನೀಡಲಾಗಿದ್ದು 1995ರಿಂದ 2014ರವರೆಗಿನ ಕೇಸ್ ತನಿಖೆಯನ್ನ ಆರಂಭಿಸಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದ ಯುಡಿಆರ್ ಕೊಲೆ, ಅನಾಥ ಶವ ಪತ್ತೆ ಪ್ರಕರಣಗಳ ತನಿಖೆ ಈಗ ಆರಂಭ ಆಗಿದೆ. ಮರಣೋತ್ತರ ಪರೀಕ್ಷೆ ವರದಿಗಳ ಆಳವಾದ ತನಿಖೆಗೆ ಈಗ ನಿರ್ಧರಿಸಿದ್ದು 19 ವರ್ಷದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯರ ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ. ವೈದ್ಯರು ಡಿ ಗ್ರೂಪ್ ನೌಕರರ ದಾಖಲೆಗಳನ್ನ ಎಸ್ಐಟಿ ಪರಿಶೀಲನೆ ಮಾಡ್ತಾ ಇದೆ. ಖಾಸಗಿ ಹಾಗೂ ಸರ್ಕಾರಿ ಫಾರೆನ್ಸಿಕ್ ವೈದ್ಯರ ಮಾಹಿತಿ ವಿಚಾರಣೆಗೆ ಹಾಜರಾಗೋದಕ್ಕೆ ಕೂಡ ನೋಟಿಸ್ ನೀಡಲಾಗಿದೆ. ನೀಡೋ ನಿರ್ಧಾರವನ್ನ ಎಸ್ಐಟಿ ತೆಗೆದುಕೊಂಡಿದೆ. ಆದರೆ ಲಿಸ್ಟ್ ಔಟ್ ಮಾಡಿದ್ದಾರೆ. ಈ 20 ವರ್ಷಗಳಲ್ಲಿ ಯಾರ್ಯಾರು ವೈದ್ಯರಿದ್ದಾರೆ ಅವರ ಲಿಸ್ಟ್ ಮಾಡಿದ್ದಾರೆ. ಡಿ ಗ್ರೂಪ್ ನೌಕರರು ಯಾರ್ಯಾರಿದ್ರು ಅವರ ಲಿಸ್ಟ್ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆ ವರದಿಯ ಅಧ್ಯಯನಕ್ಕೆ ಒಂದು ಪ್ರತ್ಯೇಕ ಟೀಮ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಈಗ 20 ವರ್ಷಗಳ ಆ ಯುಡಿಆರ್ ಆಗಿರುವ ಅನಾಥ ಶವ ಸಿಕ್ಕಿರುವ ಎಲ್ಲ ಪ್ರಕರಣಗಳನ್ನ ತನಿಖೆಗೆ ಈಗ ಎಸ್ಐಟಿ ನಿರ್ಧಾರ ಮಾಡಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮತ್ತೊಂದು ಸಲ ಭರತರಾಜ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಭರತರಾಜ್, ಈ ಕೇಸ್ಗಳು ಇಷ್ಟು ಸುಲಭವಾಗಿ ಮುಗಿಯುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದರ ಆಳ ಅಗಲ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಎಸ್ಐಟಿ ನಿರ್ಧಾರ ಮಾಡಿದೆ. ಯಾವ ಆಯಾಮನೂ ಬಿಡೋದಕ್ಕೆ ಎಸ್ಐಟಿ ರೆಡಿ ಇಲ್ಲ. ಈಗ ವೈದ್ಯರು ಮತ್ತು ಡಿ ಗ್ರೂಪ್ ನೌಕರರನ್ನ ಲಿಸ್ಟ್ ಔಟ್ ಮಾಡಿದ್ದಾರೆ. 20 ವರ್ಷಗಳ ಸಾವು ಅಥವಾ ಯುಡಿಆರ್, ಅನಾಥ ಶವ ಇವೆಲ್ಲವನ್ನ ಸಂಪೂರ್ಣವಾಗಿ ತಿಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಆಳಕ್ಕೆ ಇಳಿತಾ ಇದ್ದಾರೆ. ಸೊ ಎಷ್ಟು ಜನ ವೈದ್ಯರ ಲಿಸ್ಟ್ ಔಟ್ ಮಾಡಿದ್ದಾರೆ? ಡಿ ಗ್ರೂಪ್ ನೌಕರರ ಲಿಸ್ಟ್ ಎಷ್ಟು ಜನರದಿದೆ? ಯಾವಾಗಿಂದ ಇವರನ್ನ ವಿಚಾರಣೆ ಮಾಡ್ತಾರೆ? ಭಾವನಾ, ಹೌದು, ಈ ಒಂದು ಪ್ರಕ್ರಿಯೆಯಲ್ಲಿ ಉತ್ಖನನ ಪ್ರಕ್ರಿಯೆ ಒಂದು ಭಾಗವಾದರೆ ದಾಖಲೆಗಳ ಸಂಗ್ರಹ ಮತ್ತೊಂದು ಭಾಗ. ಯಾಕಂದ್ರೆ 2000 ಆತ ಹೇಳಿದಂತೆ 1995ರಿಂದ 2014ರವರೆಗೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವಂತಹ ಯುಡಿಆರ್ ಪ್ರಕರಣಗಳು, ಅಂದ್ರೆ ಅಸಹಜ ಸಾವುಗಳೇನಿದೆ, ಅಸಹಜ ಸಾವುಗಳ ಒಂದು ದಾಖಲೆಯ ರೆಕಾರ್ಡ್ಸ್ಗಳು ಒಂದು ಭಾಗ ಆದರೆ, ಕೊಲೆ ಆಗಿರಬಹುದು ಅಥವಾ ಬೇರೆ ರೀತಿಯಾದಂತಹ ಪ್ರಕರಣಗಳಾಗಿರ್ಬೋದು, ಕ್ರೈಮ್ ಲಿಸ್ಟ್ ನಲ್ಲಿರುವ ಅಷ್ಟು ಪ್ರಕರಣಗಳ ಒಂದು ಲಿಸ್ಟ್ ಅನ್ನು ಈಗಾಗಲೇ ಎಸ್ಐಟಿ ಪಡೆದುಕೊಂಡಿದೆ. ಆದರೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು, ಅಂದ್ರೆ ಮರಣೋತ್ತರ ಪರೀಕ್ಷಾ ವರದಿಗಳೇ ಇಡೀ ಪ್ರಕರಣಕ್ಕೆ ಒಂದು ದಿಕ್ಕನ್ನ ತೋರಿಸುತ್ತೆ. ಒಂದು ವೇಳೆ ಈಗ 6ರಲ್ಲಿ ಒಂದು ಮೃತದೇಹದ ಅಸ್ಥಿಪಂಜರ ಸಿಕ್ಕಿದೆ, ಉಳಿದ ಜಾಗಗಳಲ್ಲಿ ಮತ್ತೆ ಈ ರೀತಿಯಾದಂತಹ ಅಸ್ಥಿಪಂಜರಗಳು ಸಿಕ್ಕಂತ ಸಂದರ್ಭಗಳಲ್ಲಿ ಆ ಒಂದು ಜಾಗದಲ್ಲೇ ನಡೆಸಿದಂತಹ ಎನ್ನಲಾದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನ ಅಂದ್ರೆ 1995ರಿಂದ 2014ರವರೆಗೆ ಸುದೀರ್ಘ 19ರಿಂದ 20 ವರ್ಷಗಳ ಅವಧಿಯಲ್ಲಿ ಈ ಭಾಗದಲ್ಲಿ ಯಾವೆಲ್ಲ ಸರ್ಕಾರಿ ವೈದ್ಯರು ಮತ್ತು ಯಾವೆಲ್ಲ ಖಾಸಗಿ ಆಸ್ಪತ್ರೆಗಳ ವೈದ್ಯರು, ಫೊರೆನ್ಸಿಕ್ ವೈದ್ಯರು ಪೋಸ್ಟ್ ಮಾರ್ಟಮ್ ಗಳನ್ನ ಮಾಡಿದ್ದಾರೆ, ಆ ಎಲ್ಲರ ಲಿಸ್ಟ್ ಗಳನ್ನ ಎಸ್ಐಟಿ ತೆಗೆದುಕೊಂಡಿದೆ. ಅವರೆಲ್ಲರ ಹೆಸರುಗಳನ್ನ ಯಾವ ಯಾವ ವರ್ಷದಲ್ಲಿ ಯಾವ ಯಾವ ವೈದ್ಯರುಗಳು ಈ ಜಾಗಕ್ಕೆ ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಕೆಲವರು ಅವರ ಖಾಸಗಿ ಆಸ್ಪತ್ರೆಗಳಲ್ಲಿ ಪೋಸ್ಟ್ ಮಾರ್ಟಮ್ ಗಳನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಇಲ್ಲಿನ ಪೋಸ್ಟ್ ಮಾರ್ಟಮ್ಗಳು ನಡೆದಿದೆ. ಹಾಗಾಗಿ ಆ ಪೋಸ್ಟ್ ಮಾರ್ಟಮ್ಗಳ ಅಧಿಕೃತ ವೈದ್ಯರುಗಳ ಲಿಸ್ಟ್ಗಳು ಇರುವಂತದ್ದು. ಹಾಗಾಗಿ ಆ ಒಂದು ಪೋಸ್ಟ್ ಮಾರ್ಟಮ್ ದಾಖಲೆಗಳನ್ನ ತಡಕಾಡ್ಲಿಕ್ಕೆ ಎಸ್ಐಟಿಯಲ್ಲಿ ಒಂದು ಪರಿಣಿತರ ತಂಡವನ್ನ ನೇಮಕ ಮಾಡಲಾಗಿರುವಂತದ್ದು. ಆ ಟೀಮ್ ಏನ್ ಮಾಡುತ್ತೆ ಅಂದ್ರೆ ಈ ಇಷ್ಟು ಪೋಸ್ಟ್ ಮಾರ್ಟಮ್ ರೆಕಾರ್ಡ್ಗಳೇನಿದೆ ಆ ರೆಕಾರ್ಡ್ಸ್ ಗಳನ್ನ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ಸ್ಟಡಿ ಮಾಡುವಂತ ಸಂದರ್ಭಗಳಲ್ಲಿ ಯಾವುದಾದರೂ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಅನುಮಾನಗಳು ಬಂದಾಗ, ಯಾವುದಾದರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬಹಳ ಗೊಂದಲಗಳು ಅಂತ ಕಂಡು ಬಂದಂತ ಸಂದರ್ಭದಲ್ಲಿ ಆ ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯರು ಯಾರಿದ್ದಾರೆ ಅವರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಕೆಲವೊಂದು ಸರ್ಕಾರಿ ವೈದ್ಯರಿಗೆ ಈ ರೀತಿಯ ನೋಟಿಸ್ ಗಳನ್ನ ಕೊಡಲಾಗಿದೆ. ಯಾಕಂದ್ರೆ ಅವರು ಮಾಡಿದ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಆರಂಭದಲ್ಲಿ ಅಂದ್ರೆ ಪ್ರಿಲಿಮಿನರಿ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಗಳಲ್ಲಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಬೇರೆ ಬೇರೆ ರೀತಿಯಾದಂತಹ ಅಧ್ಯಯನಗಳನ್ನು ಅವರು ಪೋಸ್ಟ್ ಮಾರ್ಟಮ್ ಸಂದರ್ಭಗಳಲ್ಲಿ ಮಾಡ್ತಾರೆ. ಈ ಸಂದರ್ಭಗಳಲ್ಲಿ ಅದರಲ್ಲಿ ಏನಾದರೂ ಲೂಪ್ ಹೋಲ್ಸ್ ಗಳು ಕಂಡು ಬಂದ್ರೆ, ಯಾವುದಾದರೂ ಲೋಪಗಳಾಗಿದ್ದರೆ ಅವುಗಳ ಬಗ್ಗೆ ಅವರನ್ನ ಕರೆದು ಅವರಿಗೆ ನೋಟಿಸ್ ಕೊಟ್ಟು ಅವರಿಂದ ಕ್ಲಾರಿಫಿಕೇಶನ್ ಪಡೆಯುವ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಬಹಳ ಆಳವಾಗಿ ಯೋಚನೆಗಳನ್ನ ಮಾಡ್ತಾ ಇದೆ. ಯಾಕಂದ್ರೆ ಆರಂಭದಲ್ಲೂ ಕೂಡ ಇಲ್ಲಿ ಚರ್ಚೆ ಆಗಿತ್ತು, ಇಲ್ಲಿ ಹೂಳಲಾದಂತ ಮೃತದೇಹಗಳು ಯುಡಿಆರ್ ಕೇಸ್ನದ್ದು ಯಾವುದೇ ರೀತಿಯಾದಂತಹ ಅಂದ್ರೆ ಅಕ್ರಮವಾಗಿ ಅಥವಾ ಅನಧಿಕೃತವಾಗಿ ಇಲ್ಲಿ ಮೃತದೇಹಗಳನ್ನು ಹೂಳಲಾಗಿಲ್ಲ. ಯುಡಿಆರ್ ಆದ ನಂತರ ಅಧಿಕೃತವಾಗಿ ಪೊಲೀಸ್ ಪ್ರಕ್ರಿಯೆಗಳನ್ನು ಮುಗಿಸಿ ಪೋಸ್ಟ್ ಮಾರ್ಟಮ್ ಆದ ನಂತರವೇ ಹೂಳಲಾಗಿದೆ ಅನ್ನುವಂಥದ್ದು ನಾಳೆ ಒಂದು ಚರ್ಚೆ ಬರಬಹುದು. ಈ ರೀತಿ ಹೂಳಲಾದಂತಹ ಹೆಣಗಳನ್ನ ಪೊಲೀಸ್ ಪ್ರಕ್ರಿಯೆಗಳನ್ನು ನಡೆಸಿ ಪೋಸ್ಟ್ ಮಾರ್ಟಮ್ಗಳನ್ನು ನಡೆಸಿ ಹೂಳಲಾಗಿದ್ದರೂ ಕೂಡ ಅಂತಹ ಪ್ರಕ್ರಿಯೆಗಳ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಆದ್ರೆ ಕೊಲೆಯಾದ ಪ್ರಕರಣಗಳಲ್ಲೂ ಕೂಡ ಸರಿಯಾದ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅಥವಾ ಮತ್ತೊಂದು ಮಗದೊಂದು ಅನ್ನುವಂಥ ಚರ್ಚೆಗಳು ಬರಬಹುದು. ಈ
ಎಲ್ಲ ಕಾರಣಕ್ಕಾಗಿ ಮುಂದಿನ ತನಿಖೆಯ ಹಾದಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯ ಸಂದರ್ಭಗಳಲ್ಲೂ ಕೂಡ ಇಂತಹ ವಿಚಾರಗಳಲ್ಲಿ ರೆಕಾರ್ಡ್ಸ್ ಗಳನ್ನ ಬಹಳ ಕ್ಲಿಯರ್ ಆಗಿ ಇಟ್ಕೊಳ್ಬೇಕಾದದ್ದು SIT ಯ ಕೆಲಸ. ಈ ಕಾರಣಕ್ಕಾಗಿ ಕೇವಲ ಉತ್ಖನನವಷ್ಟೇ ಇದರ ಪಾರ್ಟ್ ಆಗಿರೋದಿಲ್ಲ. ವೈದ್ಯರು, ಅದರ ಡಿ ಗ್ರೂಪ್ ನೌಕರರು ಇರಬಹುದು, ಮತ್ತು ಆ ಕಾಲದಲ್ಲಿ ಇದ್ದಂತ ಪೊಲೀಸ್ ಸಿಬ್ಬಂದಿಗಳು, ಔಟ್ ಪೋಸ್ಟ್ ನಲ್ಲಿ ಯಾರೆಲ್ಲ ಇದ್ರು ಮತ್ತು ಪ್ರಕ್ರಿಯೆಗಳು ನಡೆದಾಗ ಯಾವ ಪೊಲೀಸ್ ಸಿಬ್ಬಂದಿಗಳಿದ್ರು, ಈ ಎಲ್ಲಾ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ಒಟ್ಟು ಅವುಗಳನ್ನೆಲ್ಲ ಕ್ರಾಸ್ ಚೆಕ್ ಮಾಡಿ ಅದನ್ನ ಒಂದರ ಎದುರುಗಡೆ ಒಂದಕ್ಕೆ ಟ್ಯಾಲಿ ಮಾಡುವಂತ ಕೆಲಸಗಳನ್ನು, ಸಮೀಕರಿಸುವಂತ ಕೆಲಸಗಳನ್ನು SIT ಮಾಡ್ತಾ ಇದೆ. ಹಾಗಾಗಿ 6ನೇ ಪಾಯಿಂಟ್ ಮತ್ತು ಬೇರೆ ಯಾವುದಾದ್ರೂ ಪಾಯಿಂಟ್ಗಳಲ್ಲಿ ಸಿಕ್ಕಿದ್ರೆ ಮುಂದಿನ ಅವರ ತನಿಖೆಯ ದೃಷ್ಟಿಯಿಂದ ಈ ಎಲ್ಲ ದಾಖಲೆಗಳು ಬಹಳ ಅವರಿಗೆ ಉಪಯೋಗ ಕೂಡ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ನೋಡ್ಬೇಕಾದಂತ ವಿಚಾರ. ಭಾವನಾ. ಎಸ್ ಭರತ್, ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.